ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ನ್ಯೂಸ್ ಹೈಲೈಟ್ಸನ್ನು ನೋಡೋಣ. ಮೊದಲನೇದು, ಭಾರತೀಯ ಚರ್ಮ ಉದ್ಯಮ ಮತ್ತು GI ಟ್ಯಾಗ್ ಪಡೆದ ಕೊಲ್ಲಾಪುರಿ ಚಪ್ಪಲ್ಗಳ ಒಂದು ಪರಂಪರೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸಲಿಕ್ಕೆ ಇಟಲಿಯ ಐಷಾರಾಮಿ ಕಂಪನಿ ಪ್ರಾಡಾ ಕಂಪ್ನಿ ಬಗ್ಗೆ ಕೆಲವು ದಿನಗಳ ಹಿಂದೆ ನಾವು ವಿವಾದಗಳನ್ನು ಸಹ ನೋಡಿದ್ವಿ. ಆ ಕಂಪನಿ ಏನು ಮಾಡ್ತಾ ಇದೆ, ಕರ್ನಾಟಕದ ಲಿಡ್ಕರ್ ಮತ್ತು ಮಹಾರಾಷ್ಟ್ರದ ಲಿಡ್ಕಾಮ್ ಈ ಸಂಸ್ಥೆಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡಿದೆ. ಈ ಒಡಂಬಡಿಕೆಯಿಂದ ಅಥವಾ ಒಪ್ಪಂದದಿಂದ ಕೊಲ್ಲಾಪುರಿ ಚಪ್ಪಲ್ಗಳು ಫೆಬ್ರವರಿಯಲ್ಲಿ ಜಾಗತಿಕ ಮಳಿಗೆಗಳಲ್ಲಿ, ಅಂದರೆ ಆ ಪ್ರಾಡಾ ಕಂಪ್ನಿ ಇತ್ತಲ್ವ, ಅದರ ಜಾಗತಿಕ ಮಳಿಗೆಗಳಲ್ಲಿ ಮತ್ತು ಕಾಮರ್ಸ್ ವೇದಿಕೆಗಳಲ್ಲಿ ಬಿಡುಗಡೆ ಆಗುತ್ತೆ. ಇನ್ನು ನಿನ್ನೆ ಸಹ ನಾವು ನೋಡಿದ್ವಿ, ಮೈಕ್ರೋಸಾಫ್ಟ್ ಕಂಪ್ನಿ ಅಧ್ಯಕ್ಷ CEO ಸತ್ಯ ನಾಡೆಲ್ಲ ಅವರು ಮೈಕ್ರೋಸಾಫ್ಟ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೂಡಿಕೆ ಮಾಡ್ತಾ ಇದೆ. ಎಷ್ಟು? $17.5 ಶತಕೋಟಿ. ಈ ಮೂಲಕ ಭಾರತದ ಕೃತಕ ಬುದ್ಧಿ ಮತ್ತು AI ಮೂಲಸೌಕರ್ಯವನ್ನು ಇನ್ನಷ್ಟು ಡೆವಲಪ್ ಮಾಡಲಿಕ್ಕೆ ಬದ್ಧ ಆಗಿದೆ ಅಂತ ಸತ್ಯನಾಡೆಲ್ಲ ಅವರು ಹೇಳ್ತಾ ಇದ್ದಾರೆ. ಮತ್ತು AI ಮಾರುಕಟ್ಟೆಯನ್ನು ವಿಸ್ತರಿಸಲಿಕ್ಕೆ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಕಾಗ್ನಿಸೆಂಟು, ಇನ್ಫೋಸಿಸ್ಸು, TCS, ವಿಪ್ರೋ ಈ ಕಂಪ್ನಿಗಳ ಹೆಸರನ್ನು ಕೇಳಿರಬಹುದು ನೀವು. ಈ ಕಂಪ್ನಿಗಳ ಜೊತೆ ಮಹತ್ವದ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಮೆಕ್ಸಿಕೋ ದೇಶ ಭಾರತ ಮತ್ತು ಚೀನಾ ಸೇರಿದ ಹಾಗೆ ತನ್ನ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳದೇ ಇರುವ ದೇಶಗಳಿಂದ ಯಾವ್ಯಾವ ಸರಕು ಆಮದು ಮಾಡ್ಕೊಳ್ತಾ ಇರ್ತಾರಲ್ವ, ಅದರ ಮೇಲೆ 50% ಆಮದು ಸುಂಕವನ್ನು ವಿಧಿಸಲಿಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡಿದೆ ತನ್ನ ಸೆನೆಟ್ನಲ್ಲಿ. ಅಂದರೆ ಅವ್ರ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ಬೇರೆ ದೇಶಗಳಿಂದ ಅವರು ತರಿಸ್ಕೊಳ್ಳೋ ವಸ್ತುಗಳ ಮೇಲೆ 50% ಆಮದು ಸುಂಕವನ್ನು ವಿಧಿಸ್ತಾರೆ. ಈ ಹೊಸ ತೆರಿಗೆ ದರ 2026 ಜನವರಿಯಿಂದ ಜಾರಿಗೆ ಬರುತ್ತೆ. ಕಾರುಗಳಿರಬಹುದು, ಬಿಡಿ ಭಾಗಗಳು, ಜವಳಿ, ಪ್ಲಾಸ್ಟಿಕ್, ಉಕ್ಕು ಸೇರಿದ ಹಾಗೆ 1400ಕ್ಕಿಂತ ಹೆಚ್ಚು ಸರಕುಗಳಿಗೆ ಇದು ಅನ್ವಯ ಆಗುತ್ತೆ. ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶ, ಅದಕ್ಕೋಸ್ಕರ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತ ಅಲ್ಲಿನ ಪಕ್ಷ ಹೇಳ್ತಾ ಇದೆ. ಇನ್ನು ಇಂಡಿಗೋ ವಿಮಾನಯಾನದಿಂದ ಆದಂತಹ ಘಟನೆ ಗೊತ್ತಿದೆ ನಿಮಗೆ. ವಿಮಾನ ಹಾರಾಟ ರದ್ದಾಗಿತ್ತು. ಇದು ಒಂದು ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ಲು, ಆಂತರಿಕ ಮತ್ತು ಬಾಹ್ಯ ಅನಿರೀಕ್ಷಿತ ಘಟನಾವಳಿಗಳಿಂದ ಉದ್ಭವಿಸಿದೆ ಅಂತ ಆ ಸಂಸ್ಥೆ ಮುಖ್ಯಸ್ಥ ವಿಕ್ರಮ್ ಸಿಂಗ್ ಮೆಹ್ತಾ ಅವರು ಕ್ಷಮೆ ಕೇಳಿದ್ದಾರೆ. ಮತ್ತು ಗುರುಗ್ರಾಮದಲ್ಲಿರುವಂತಹ ಇಂಡಿಗೋ ಕೇಂದ್ರ ಕಚೇರಿಯಲ್ಲಿ ಒಂದು ಮೇಲ್ವಿಚಾರಣಾ ತಂಡವನ್ನು ಸಹ DGCA ನಿಯೋಜಿಸ್ತಾ ಇದೆ. ನೋಡಿ, ಅಮೇರಿಕದ ಟ್ರಂಪ್ ಅವರು ಅಮೇರಿಕದ ಪೌರತ್ವ ಪಡೀಲಿಕ್ಕೆ ಯಾರಿಗಾದರೂ ಇಷ್ಟ ಇದ್ದರೆ ವಲಸಿಗರಿಗೋಸ್ಕರ $10 ಲಕ್ಷ 9 ಕೋಟಿ ಶುಲ್ಕದ ಗೋಲ್ಡ್ ಕಾರ್ಡ್ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಂತಂದರೆ ಈ ಅಮೇರಿಕಕ್ಕೆ ಅಷ್ಟು ಕಾಂಟ್ರಿಬ್ಯೂಷನ್ ಕೊಡುವಂತಹ ಅಭ್ಯರ್ಥಿಗಳ ಸಾಮರ್ಥ್ಯವನ್ನು ಪರಿಗಣಿಸಿ ಅದರ ಆಧಾರದ ಮೇಲೆ ಸೌಲಭ್ಯಗಳನ್ನು ಕೊಡ್ತಾರೆ. ಅದಕ್ಕೆ ಇಷ್ಟು ಶುಲ್ಕ ಇದೆ, 9 ಕೋಟಿಯಷ್ಟು. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಏನು ಹೇಳಿತ್ತು ಅಂತಂದರೆ, ಈ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಎಲ್ಲ ಜನೌಷಧಿ ಕೇಂದ್ರಗಳನ್ನು ನಿಷೇಧಿಸಲಿಕ್ಕೆ ರಾಜ್ಯದ ಆರೋಗ್ಯ ಇಲಾಖೆ ಆದೇಶವನ್ನು ಹೊರಡಿಸಿತ್ತು. ಆದರೆ ಆ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಸಾರಾಸಗಟಾಗಿ ರದ್ದುಗೊಳಿಸಿಬಿಟ್ಟಿದೆ. ವಿಚಾರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಬೇರೆ ಬೇರೆ ನೀತಿಗಳನ್ನು ಹೈಕೋರ್ಟ್ ಟೀಕೆ ಮಾಡಿದೆ. ಬಸ್ ಪ್ರಯಾಣವನ್ನು ಉಚಿತವಾಗಿ ಒದಗಿಸಲಿಕ್ಕೆ ನಿಮ್ಮನ್ನು ಯಾರು ಕೇಳಿದರು? ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಸಹ ದುಡ್ಡಿಲ್ಲ ನಿಮ್ಮ ಹತ್ರ, ಅಷ್ಟು ಆರ್ಥಿಕ ಸಂಕಷ್ಟ ಇದೆ ಅಂತ ಕೋರ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಮುಖ್ಯವಾದ ಹೈಲೈಟ್ಸ್ಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.